ನೀವೇ ಹೇಳಿದ್ರಿ ಮೈತ್ರಿ ಅಂತ, ಇದು ಅಪಮೈತ್ರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಂವಿಧಾನದ ಮೇಲೆ ಮತ್ತು ಪ್ರಜಾಪ್ರಭುತ್ವದ ಹಿತಾಸಕ್ತಿ ಮೇಲೆ ಗೌರವ ಇಲ್ಲಿರ್ತಕ್ಕಂಥ ಈ ಎರಡೂ ಪಕ್ಷಗಳು ಕೇವಲ ಅಧಿಕಾರದ ವ್ಯಾಮೋಹದಿಂದ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ನಾನು ಭಾಳ ಗಂಭೀರವಾಗಿ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಇವತ್ತು ನಮ್ಮ ದೇಶದ ಈ ಸರ್ವತೋಮುಖ ಸಮಾನತೆಗಾಗಿ ಶ್ರಮಿಸಿದಂಥ, ಪ್ರಾಣವನ್ನು ತ್ಯಾಗ ಮಾಡಿದಂಥ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರ ಆಶೋತ್ತರಗಳನ್ನು, ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಇಡೀ ದೇಶದಲ್ಲಿ ಯಾರು ಮಹಾನ್ ನಾಯಕ ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ ಅಂತಂದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಬ್ಬ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದ ನಾಯಕರು. ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತೇನು ದೇಶದ ಸಮಾಜದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಯಥಾಸ್ಥಿತಿವಾದಿಗಳು ಮತ್ತು ನಮ್ಮ ಮನುಸ್ಮೃತಿಯ ಏನು ಪರಿಪಾಲಕರಿದ್ದಾರಲ್ಲ, ಅವರು ಸಿದ್ದರಾಮಯ್ಯನವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂತಂದರೆ ಅವ್ರಿಗೆ ಸಮಾನತೆ ಬೇಡ. ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥದ್ದು ದೇಶದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದಂತಹ ಶೋಷಿತ, ದಮನಿತ, ಅಲ್ಪಸಂಖ್ಯಾತ, ಅಲೆಮಾರಿ, ಆದಿವಾಸಿ ಮತ್ತು ಮಹಿಳೆಯರು, ಕಾರ್ಮಿಕರು, ರೈತರು ಹಾಗೆ ಯುವಜನತೆ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆ ಒಂದು ಉತ್ತಮವಾದ ಒಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರು ಈ ಸಮಾಜದಲ್ಲಿ ಇವತ್ತಿಗೂ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರ ಪರವಾಗಿ, ಮಹಿಳೆಯರನ್ನ ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ವಿಶೇಷವಾಗಿ ರಾಜಕೀಯವಾಗೂ ಸಹ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಏನು ನಮ್ಮ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಗೃಹಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು ಮತ್ತು ಸಾಕಷ್ಟು ಗೃಹಜ್ಯೋತಿ ಕಾರ್ಯಕ್ರಮಗಳು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಡ್ಲಿಕ್ಕೆ ಮುಂಚೂಣಿಯಲ್ಲಿ ಏನಾರ ಜನಸಾಮಾನ್ಯರನ್ನ ಒಟ್ಟುಗೂಡಿಸ್ಕೊಂಡು ಮಾಸ್ ಪಾರ್ಟಿಯಾಗಿ ಯಾವ್ದಾರು ಕೆಲಸ ಮಾಡಿದೆ ಅಂತಂದರೆ ಅದು ಆ ಒಂದು ಹೋರಾಟ ಅಂದರೆ ಕಾಂಗ್ರೆಸ್ ಪಕ್ಷದ ಹೋರಾಟ.